ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಆದಿತ್ಯಕ್ಕೆ. ಸೊ ಉಡುಪಿಯಲ್ಲಿದ್ದವ ಶಿವಮೊಗ್ಗಕ್ಕೆ ಬಂದಿದ್ದೇನೆ. ಎಂತ ಅಂತೇಳಿ ಉಡುಪಿಯಲ್ಲಿ ಕೃಷಿ ಮೇಳ ಹೇಗಾಗ್ತಿತ್ತು ನಾವು ನೋಡ್ತಾ ಇತ್ತು. ಸುಮಾರು ಸತಿ ಹೋಗಿದ್ದೇನೆ. ಸೊ ಶಿವಮೊಗ್ಗಕ್ಕೆ ಬರ್ಲಿಕ್ಕೆ ಒಂದು ಚಾನ್ಸ್ ಇತ್ತು. ಶಿವಮೊಗ್ಗದ ಕೃಷಿ ಮೇಳ ಹೇಗಾಗ್ತದೆ ನೋಡುವ. ಸೊ ಉಡುಪಿ ಕಂಪೇರ್ ಮಾಡಿದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್, ದೊಡ್ಡ ಲೆವೆಲ್ ಆಗ್ತದೆ. ಬೋರ್ಡ್ ನೋಡ್ಬೋದು ಅಂತ. ಒಳಗೆ ಹೋಗುವ, ನಿಮಗೆ ನೋಡುವ ಬನ್ನಿ. ಎಂಟ್ರೆನ್ಸ್ ಒಳಗೆ ಬಂದ ಮೈನ್ ಆಗಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಎಂತ ಅಂತ ಹೇಳಿದ್ರೆ ಫುಲ್ ಡಿಫ್ರೆಂಟ್ ಗಿಡಗಳು. ಎಂತ ಅಂತ ಹೇಳಿದ್ರೆ ಎಂತ ಗಿಡಗಳು ನಂಗೆ ಸಹ ಗೊತ್ತಿಲ್ಲ. ಡಿಫ್ರೆಂಟ್ ಆ ಗಿಡಗಳು ಹುಚ್ಚಿದ್ದವರಿಗೆ ಅದು ಇಷ್ಟ ಆಗ್ತದೆ. ತುಂಬಾ ವೆರೈಟೀಸ್ ಆಫ್ ಗಿಡಗಳು ಉಂಟು. ವಿಡಿಯೋ ಬರುವಾಗ ಲೇಟ್ ಆಗ್ಬೋದು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಶಿವಮೊಗ್ಗಲ್ಲಿ ಹೇಗೆ ಆಗ್ತಾ ಉಂಟು ಅಂತ ಹೇಳಿ ಈ ವಿಡಿಯೋ ಹತ್ರ ನಿಮ್ಗೆ ಗೊತ್ತಾಗ್ತದೆ. ಎಂತ ಅಂತ ಹೇಳಿದ್ರೆ ಕೃಷಿ ಮೇಳ ಹೀಗೆ ಸಹ ಆಗ್ತದೆ ಅಂತ ಹೇಳಿ. ಇದಕ್ಕಿಂತ ದೊಡ್ಡದಾಗಿ ಆಗಿರ್ಬೋದು, ಬಟ್ ನಾನ್ ಕಂಡದಲ್ಲಿ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್ ಫಾರ್ ಮಿ. ಎಂತಕ್ಕಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಕ್ರೇಜಿ ಲೆವೆಲ್ ಅಲ್ಲಿ ನಾನು ಕೃಷಿ ಮೇಳ ಉಡುಪಿಯಲ್ಲಿ ನೋಡ್ಲಿಲ್ಲ. ಬ್ರಹ್ಮಾವರ ಉಡುಪಿಯಲ್ಲಿ ಆಗ್ತದೆ ಸುಮಾರು ಸತಿ ಹೋಗಿದ್ದೇನೆ, ಚಿಕ್ಕ ದಿನ ಹೋಗ್ತಾ ಇದ್ದೇನೆ. ಬಟ್ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇದೆ. ಇದೊಂದು ನೀವು ಮಿಸ್ ಮಾಡಿದ್ರ ಅಂತೇಳಿ. ನಾನ್ ಸಹ ಒಂದು ಸಂಡೇ ಲೇಟ್ ಆಯ್ತು, ಬಟ್ ಸ್ಟಿಲ್ ಓಕೆ ಅಂತೇಳಿ. ಈ ಸೈಡ್ ನೀವು ನೋಡಿ. ಸೊ ಇದು ಫುಲ್ಲು, ಇದು ಸ್ಟಾರ್ಟ್ ಆಗಿ ಫುಲ್ ಅಲ್ಲಿಂದ ಲಾಸ್ಟ್ ತನಕ ಫುಲ್ ಗಿಡಗಳು, ಅಂದ್ರೆ ಡಿಫ್ರೆಂಟ್ ಗಿಡಗಳದ್ದು. ನಮಗೆ ಈ ಸೀಡ್ಸ್ ಉಂಟು ಡಿಫ್ರೆಂಟ್ ಗಿಡಗಳದ್ದು, ಮತ್ತೆ ಡಿಫ್ರೆಂಟ್ ಗಿಡಗಳ ಸೇಲ್ ಮಾಡ್ತಿದ್ದಾರೆ. ಮೇನ್ ಸೇಲ್ ಮಾಡ್ತಿದ್ದಾರೆ. ಪರ್ಚೇಸ್ ಮಾಡೋರು ಮಾಡ್ತಾರೆ. ನಾನಂತೂ ಗಿಡಗಳು ಪರ್ಚೇಸ್ ಮಾಡೋದಿಲ್ಲ, ಅಮ್ಮ ಅಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ಆದ ಕಾರಣ ನನಗೆ ಈ ಟೈಮ್ ಸಿಕ್ಕಿತ್ತು. ನೆಕ್ಸ್ಟು ಈ ಸೈಡ್ ಈಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ಏರಿಯಾ ಎಂತ ಉಂಟನ್ನು ನೋಡುವ, ಹೋಗುವ ಗೈಸ್. ಒಳಗೆ ಬಂದು 1 ಗಂಟೆ ಆಯ್ತು. ಖಾಲಿ ಇಷ್ಟೇ ಅಂಗಡಿಯನ್ನು ಕವರ್ ಮಾಡಿದ್ ನಾವು 1 ಗಂಟೆಯಲ್ಲಿ. ತಗೊಳ್ಳಿಕ್ಕೆ ಉಂಟಿದ್ದು ಹೋದ ಎಲ್ಲ ಅಂಗಡಿಯಲ್ಲಿ ತಗೊಳ್ಳಿಕ್ಕೆ ಉಂಟಂತ ಬರ್ತೇವೆ ಅಂತ ಹೇಳಿದ್ದೇವೆ. ಲಾಸ್ಟ್ ಎಲ್ಲಿ ಹೋಗಿ ತಗೊಂತೇವೆ ನಂಗೆ ಸಹ ಗೊತ್ತಿಲ್ಲ. ಈಗ ನೋಡುವ, ಇಲ್ಲದ ಒಂದು ತಗೊಳ್ಲಿಕ್ಕೆ ಉಂಟು. ಎಂತ ತಗೊಳ್ಳೇಬೇಕಲ್ಲ. ಕೃಷಿ ಮೇಳಕ್ಕೆ ಬಂದು ಸುಮ್ಮನೆ ಹಾಗೆ ಹೋಗುದಂತ ಹೇಳಿದ್ರೆ ಬಂದನೆ ಅಂತ ಯೂಸ್. ನಾನು ಬಂದು ತಿನ್ಲಿಕ್ಕೆ ಒಬ್ಬನೇ. ತುಂಬಾ ಟೈಮ್ ಆಯ್ತು ವಿಲಾಗ್ ಮಾಡದೆ. ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು. ವಿಲಾಗ್ ಜಾಸ್ತಿ ಏನು ವಿಲಾಗ್ ಮಾಡಲಿಲ್ಲ, ಲಿಮಿಟೆಡ್ ಆಗಿ ಮಾಡಿದ್ದೆ ವಿಲಾಗ್ಸ್ ಅನ್ನ. ಸೊ ಈಗ ಸ್ವಲ್ಪ ವಿಲಾಗ್ಸ್ ಅನ್ನು ಪುನಃ ಸ್ಟಾರ್ಟ್ ಮಾಡುವ ಅಂತೇಳಿ. ನಿತ್ಯ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಬೇರೆ ವರ್ಕ್ಸ್ ಅಲ್ಲಿ. ಅಂದ್ರೆ 1-2 ಶಾರ್ಟ್ ಮೂವಿ ಮಾಡ್ತಿದ್ದೆ ನಾವು. ಒಂದು ಮೂವಿ ಅವನೇ ಪ್ರೊಡಕ್ಷನ್ ಮಾಡ್ತಿದ್ದಾನೆ, ಇನ್ನೊಂದು ಮೂವಿಯಲ್ಲಿ ಆಸ್ ಡೈರೆಕ್ಷನ್ ಅವ ಕೆಲಸ ಮಾಡ್ತಿದ್ದಾನೆ. ಸೊ ಅವನ ಟೈಮ್ ಸೆಟ್ ಆಗುದಿಲ್ಲ ನನಗೆ, ನನ್ನ ಟೈಮ್ ಅವನಿಗೆ ಸೆಟ್ ಆಗುದಿಲ್ಲ. ಅವ ಫ್ರೀ ಇದ್ದಾಗ ನಾನು ಫ್ರೀ ಇರುದಿಲ್ಲ, ನಾನು ಫ್ರೀ ಇದ್ದಾಗ ಅವ ಫ್ರೀ ಇರುದಿಲ್ಲ. ಸೊ ಆದ ಕಾರಣ ಸ್ವಲ್ಪ ಈ ಔಟರ್ ದೂರ ಹೋಗೋ ಪ್ಲಾನ್ ಎಲ್ಲ ವಿಲಾಗ್ ಮಾಡುವಂತ ಉಂಟು. ಬೇರೆ ಎಲ್ಲ ಒಟ್ಟಿಗೆ ಮಾಡುವಂತಿದ್ದೇವೆ. ಉಡುಪಿಯನ್ನ ಒಟ್ಟಿಗೆ ಕವರ್ ಮಾಡುವ, ಬಟ್ ಔಟರ್ ಉಡುಪಿ ವಿಲಾಗ್ ಮಾಡುವಂತ ಪ್ಲಾನ್ ಮಾಡಿದ್ದೇನೆ. ಹೋಪ್ ಫಾರ್ ದಿ ಬೆಸ್ಟ್. ಎಲ್ಲ ನಿಮ್ಮ ಸಪೋರ್ಟ್ ಇರಲಿ. ವಿಡಿಯೋ ಎಷ್ಟು ಲಾಂಗ್ ಆಗ್ತದೆ ಐಡಿಯಾ ಇಲ್ಲ. ಇದು ಕೊನೆಗೂ ಲಾಸ್ಟ್ ತನಕ ಬಂದೆ. ಖಾಲಿ ಗಿಡಗಳಷ್ಟೇ ಇರೋದು. ನಂಗೆ ಎಂತ ಸಲ ಅಷ್ಟು ಇಷ್ಟ ಆಗ್ಲಿಲ್ಲ. ಅಂದ್ರೆ ಸತ್ಯ ಹೇಳ್ಬೇಕಂತ ಹೇಳಿದ್ರೆ, ನೀವು ಗಿಡವನ್ನು ನೋಡಿ ಬರೋದು ನಿಮ್ಗೆ ತುಂಬಾ ಇಷ್ಟ ಆಗ್ತದೆ. ನಾನು ಬಂದದ ಗಿಡಕ್ಕೋಸ್ಕರ ಅಲ್ಲ, ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡುವ ಅಂತೇಳಿ. ಸೊ ಮುಸುಂಬಿ ನಿಮ್ಗೆ ಇಲ್ಲೇ ಗ್ರಾಫ್ಟೆಡ್ ಅಂತ ಹೇಳ್ತಾರೆ ಇದನ್ನ. ಗ್ರಾಫ್ಟೆಡ್ ಅಲ್ಲಿ ಮುಸುಂಬಿ, ಹಾಗೆ ಈ ಲಿಂಬೆಹಣ್ಣನ್ನು ನೀವು ನೋಡ್ಬೋದು. ಲೆಮನ್, ಮುಸುಂಬಿ ಎಲ್ಲ ಗ್ರಾಫ್ಟೆಡ್ ಗಿಡಗಳು. ಎಂತ ಅಂತ ಹೇಳಿದ್ರೆ ತುಂಬಾ ಬೇಗ ಅದು ಹಣ್ಣಾಗ್ತದೆ ಅಂತೇಳಿ. ನೀವು ಎಲ್ಲಿಯಾದ್ರೂ ಗಿಡಗಳನ್ನೆಲ್ಲ ನೋಡ್ಲಿಕ್ಕೆ ಬಂದ್ರೆ ನಿಮ್ಗೆ ಇಲ್ಲಿ ಟೈಮ್ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ವೆರೈಟೀಸ್ ಉಂಟು. ನನ್ನಂತರ ಆಗಿದ್ರೆ ಸ್ವಲ್ಪ ಬೋರ್ ಆಗ್ತದೆ. ಸ್ವಲ್ಪ ನಂಗೆ ಇಲ್ಲಿ ಅಷ್ಟು ಬೋರ್ ಎಂತ ಆಗ್ಲಿಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಉಂಟು ಇಲ್ಲಿ. ಅಂದ್ರೆ ಇದೆಲ್ಲ ಕಸಿ ಕಟ್ಟಿರುವಂತ, ಅಂದ್ರೆ ದೀಸ್ ಆರ್ ಕಸಿ ಕಟ್ಟೋದಕ್ಕೆ ಅಂತ ಹೇಳುದು ಮಾರೆ ಹಿಂದಿ ಅಲ್ಲ, ಸಾರಿ ಇಂಗ್ಲಿಷ್ ಅಲ್ಲಿ ಗ್ರಾಫ್ಟೆಡ್ ಈಗಷ್ಟು ಹೇಳಿದೆ. ಸೊ ಇದೆಲ್ಲ ಗ್ರಾಫ್ಟೆಡ್ ಅಂತ ಹೇಳಿದ್ರೆ ಅದು ಯೂಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದನ್ನ ಗ್ರಾಫ್ಟಿಂಗ್ ಮಾಡ್ತಾರೆ. ಅಂದ್ರೆ ನಾರ್ಮಲ್ ಸ್ಟೆಮ್ ಅನ್ನ ಅದೇ ಬೇಗ ಗ್ರೋ ಆಗಿದೆ. ಅಮ್ಮ ಹೇಳ್ತಿದ್ದಾರೆ ಬೇಗ ಗ್ರೋ ಆಗ, ಅದು ಬೇಗ ಬರ್ತಾ ಗೊತ್ತುಂಟು ಅಲ್ಲ, ಹೇಗೆ ಮಾಡುದನ್ನ ನಾನು ಅವ್ರಿಗೆ ಹೇಳ್ತಿದ್ದೆ. ಅದೇ ಕಟ್ಟಿಂಗ್ಸ್ ಎಲ್ಲ ಮಾಡ್ತಾರೆ, ಬೇಡ ಬಿಡಿ. ನಮ್ಗೆ ಮೇನ್ ಆಗಿ ಎಂತ ಅಂತ ಹೇಳಿದ್ರೆ ಬೇಗ ಈ ಫ್ರೂಟ್ಸ್ ಎಲ್ಲ ಬರುವಂತ ಗಿಡಗಳು. ತಗೊಂಡಿಲ್ಲ ಇನ್ನು, ಲಾಸ್ಟ್ ಬರೋ ತಗೊಂತಾರೆ. ಈಗ ಖಾಲಿ ನೋಡಿ ಹೋಗುದು ಅಷ್ಟೇ.
ಈಚೆ ಫುಲ್ ಕವರ್ ಮಾಡಿ ಆದ್ಮೇಲೆ ಆಚೆ ಹೋಗುವ. ಫುಲ್ ಭೂಮಿಯಲ್ಲಿ ಅಲ್ದಾಡ್ತಾ ಉಂಟು, ಅಂದ್ರೆ ಅದು ಅಷ್ಟು ಟೆಂಪರರಿ ಹಾಕಿದ್ರಲ್ಲ ಆದ ಕಾರಣ. ಎಷ್ಟು ಗಿಡ ಅಂಗಡಿ ಹೋಗ್ತಾರೆ ಮಾರ, ನಂಗೆ ಸಾಕಾಯ್ತು. ಆಚೆ ಹೋಗು ಅಂತೇಳಿ ಒಬ್ಬನಿಗೆ ಬೋರ್ ಆಗ್ತದೆ. ಇರ್ಲಿ, ಹೋಗೋಣ ಬೇಡ ಅಂತ ಆಗ್ತಾ ಉಂಟು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬಿಸಿಲು ಮಾರಾಯ. ಫುಲ್ ಬಿಸಿಲಲ್ಲಿ ಒಂದು ಮಜಾನೇ ಬೇರೆ ಕೃಷಿ ಮೇಳಕ್ಕೆ ಬರುವಂತದ್ದು. ಇದ್ರೊಳಗೆ ಫ್ಯಾನ್ ಹಾಕಿದ್ದಾರೆ, ಆದ ಕಾರಣ ಇದ್ರೊಳಗೆ ಫಸ್ಟ್ ಎಂಟ್ರಿ ಕೊಡುವ ಅಂತೇಳಿ. ಫ್ಯಾನ್ ಕೆಳಗೆ ಬಂದಾದ್ಮೇಲೆ ಮುಗೀತು. ಈ ಸ್ಪಾಟ್ಲಿ ಎಂತ ಉಂಟು ನಂಗೆ ಗೊತ್ತಿಲ್ಲ. ಸ್ವಲ್ಪ ರಶ್ ಕಮ್ಮಿ ಉಂಟು ಕಂಪೇರ್ ಟು ಆಚೆ ಸೈಡ್. ಫುಲ್ ರಶ್ ಉಂಟು. ಅನ್ನಕ್ಕೆಲ್ಲ ಆಚೆ ಸೈಡ್ ಉಂಟಲ್ಲ, ಮೇ ಬಿ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಬೇಕು. ಈ ಸೈಡ್ ಗೊಬ್ಬರನೆಲ್ಲ ಇಟ್ಟಿದ್ದಾರೆ. ನಾನು ಉಲ್ಟಾ ಹೋಗ್ತಿದ್ದಾನೆ ಅಂತ ಗೊತ್ತಿಲ್ಲ. ಜನರ ಮಧ್ಯದಲ್ಲಿ ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಜನ ಈಚೆಯಿಂದ ಬರ್ತಾರೆ, ಆಚೆಯಿಂದ ಬರ್ತಾರೆ, ಎಲ್ಲಿಂದ ಬರ್ತಾರೆ ಗೊತ್ತಾಗುದಿಲ್ಲ. ನನ್ಕಿಂತ ಜಾಸ್ತಿ ಕ್ಯಾಮರಾನೇ ಕವರ್ ಮಾಡ್ಬೇಕಾಗ್ತದೆ. ಶಾಪ್ಸ್ ಎಲ್ಲ ಸುಮಾರು ಉಂಟು, ಬಟ್ ನಾನೆಂತ ಪರ್ಚೇಸ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಜಸ್ಟ್ ಈಗ ಎಂತಾದ್ರು ಒಂದು ಯುನೀಕ್ ಆಗಿ ಎಂತಾದ್ರು ಕಂಡ್ರೆ ಒಂದು ಜಸ್ಟ್ ನೋಡುವ ಅಂತೇಳಿ ಪ್ಲಾನ್ ಮಾಡಿ ಬಂದಿರುವಂತದ್ದು. ಸ್ಟಾರ್ಟ್ ಮಾಡಿದ್ ಉಲ್ಟಾ ಆಯ್ತಾ ಅಂತ. ಸೊ ಸ್ಟಾರ್ಟ್ ಮಾಡಿದ್ ನಾವು ಉಲ್ಟಾ ಆಯ್ತು. ಆಚೆಯಿಂದ ಬರ್ಬೇಕಿತ್ತು, ಲಾಸ್ಟಿಗೆ ಫಸ್ಟ್ ಬಂದಿದ್ದೇವೆ. ಫಸ್ಟಿಗೆ ಈಗ ಲಾಸ್ಟ್ ಹೋಗ್ಬೇಕಾಗ್ತದೆ. ಇದೇ ಮಿಷನರೀಸ್, ತುಂಬಾ ಡಿಫ್ರೆಂಟ್ ಆದ ಮಿಷನರೀಸ್ ಹೇಗಿರ್ತದೆ ಅಂತೇಳಿ, ಎಂತೆಂತ ಉಂಟಂತೇಳಿ ತುಂಬಾ ಅಬೌಟ್ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಡಿಫ್ರೆಂಟ್ ಆಗಿ ಫೀಲ್ಡ್ ಸ್ಟಡಿಯನ್ನು ಮಾಡಿ ಒಂದು ಒಳ್ಳೆ ಇದು ಎಂತ ಹೇಳ್ತಾರೆ ಕೃಷಿ ಮೇಳ ಮಾಡಿದ್ದಾರೆ. ಎಂತಾಗಂತ ಹೇಳಿದ್ರೆ ಖಾಲಿ ಫುಡ್ ಅಷ್ಟೇ ಅಲ್ಲ. ಈ ಟೈಮ್ ಎಂತ ನಮ್ಮ ಉಡುಪಿಲಿ ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಫುಡ್, ಗಿಡ, ಬೀಜ ಬಿಟ್ಟರೆ ಬೇರೆ ಎಂತ ಜಾಸ್ತಿ ಇರ್ತಿರ್ಲಿಲ್ಲ. ಬಟ್ ಇಲ್ಲಿ ಎಂತ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೆಕ್ನಾಲಜಿಯನ್ನು ಹೈಲೈಟ್ ಮಾಡಿದ್ದಾರೆ. ಎಂತೆಂತ ಟೆಕ್ನಾಲಜಿ ನಮ್ಮ ಈಗ ಫೀಲ್ಡ್ ಅಲ್ಲಿ ಉಂಟು, ಹೇಗೆ ಅದನ್ನು ರೈತರು ಯೂಸ್ ಮಾಡ್ಬೋದು ಅಂತೇಳಿ ಅದನ್ನ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅಂದ್ರೆ ನೆಕ್ಸ್ಟ್ ಬರುವ ಫಾರ್ಮರ್ಸಿಗೆ ಓಲ್ಡ್ ಆಗ್ಲಿಕ್ಕಿಂತ ಮುಂಚೆನೆ ಅಪ್ಡೇಟೆಡ್ ಆಗುವ ಅಂತ ಹೇಳಿ ವೆರಿ ಗುಡ್. ಅಂದ್ರೆ ಈ ಮಾಡರ್ನ್ ಅಗ್ರಿಕಲ್ಚರ್ ಟರ್ಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಹೇಗೆ ಅಂತ ಹೇಳಿ ಇಟ್ಸ್ ಆಲ್ವೇಸ್ ಲಾಸ್ ಮೇಕಿಂಗ್ ಫಾರ್ ಫಾರ್ಮರ್ಸ್, ಅದೇ ಪ್ರಾಫಿಟ್ ಮೇಕಿಂಗ್ ಫಾರ್ ಫಾರ್ಮರ್ಸ್. ಆದ್ಮೇಲೆ ಚೈನ್ ಅಲ್ಲಿ ಯಾರಿದೆ ಅವರಿಗೆಲ್ಲ ಪ್ರಾಫಿಟ್ ಆಗ್ತಿತ್ತು. ಅದನ್ನ ಕಟ್ ಡೌನ್ ಮಾಡ್ಬೇಕಂತ ಹೇಳಿದ್ರೆ ಇಂಥ ಒಂದು ಇವೆಂಟ್ ಮಾಡಿ ಅದರಲ್ಲಿ ಫಾರ್ಮರ್ಸಿಗೆ ಹೇಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ತೋರಿಸುವಂಥದ್ದು ಮೇಯ್ನ್. ತುಂಬಾ ಒಳ್ಳೆದಾಗಿ ಮಾಡಿದ್ದಾರೆ. ಜಸ್ಟ್ ಎಂಟ್ರೆನ್ಸ್ ಅಲ್ಲಿ ನಂಗೆ ಭಾರಿ ಖುಷಿ ಆಯ್ತು. ಇನ್ನು ತುಂಬಾ ಕವರ್ ಮಾಡ್ಲಿಕ್ಕೆ ಉಂಟು. ಕವರ್ ಮಾಡ್ಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಹೇಳ್ತಿದ್ದೇನೆ ಆಗ್ತದಿಲ್ಲ ಅಂತೇಳಿ. ಜನ ಫುಲ್ ಸಿಕ್ಕಾಪಟ್ಟೆ ಕ್ರೌಡ್ ಉಂಟು. ಈ ಏರಿಯಾ ಬಂದದ್ದು ಖಾಲಿ ಉಂಟು ಅಂತೇಳಿ, ಬಟ್ ಆ ಸೈಡ್ ಇರುವಂತ ಕ್ರೇಜ್, ಜನ ಫುಲ್ ರಶ್ ಆಗಿ ಉಂಟು. ಜಸ್ಟ್ ನಿಮ್ಗೊಂದು ಗ್ಲಿಮ್ಸ್ ತೋರಿಸ್ತೇನೆ ನೋಡಿ. ಅದು ಫುಲ್ಲಿ ಪ್ಯಾಕ್ ಆಗಿದೆ, ಆದ ಕಾರಣ ಇಲ್ಲೇ ಒಂದು ಸ್ವಲ್ಪ ಕವರ್ ಮಾಡುವಂತಿದ್ದೇನೆ. ಮೇಜರ್ ಆಗಿ ಈ ತರನು ಕೂಡ ವರ್ಕ್ ಮಾಡಬಹುದು ನಾವು. ವರ್ಟಿಕಲ್ ಆಗಿ ಕೂಡ ಫಿಕ್ಸ್ ಮಾಡ್ಬಿಟ್ಟು 180 ಡಿಗ್ರಿಯಲ್ಲಿ ಕೂಡ ಇಟ್ಬಿಟ್ಟು ಮೋಟರ್ನ ವರ್ಕ್ ಮಾಡಬಹುದು, ವರ್ಕ್ ಆಗತ್ತೆ. ಸೊ ಇದು ಮೇಜರ್ ಕಿರ್ಲೋಸ್ಕರ್ ಅಲ್ಲಿ ಇದೆ ಈ ತರ ಆಪ್ಷನ್. ಇದು ಕಿರ್ಲೋಸ್ಕರ್ ಇಂದ ಡೆವಲಪ್ ಮಾಡಿರುವಂತದ್ದು. ಅಂದ್ರೆ ಇವಾಗ ಇದನ್ನ ನೋಡ್ಬಿಟ್ಟು ತುಂಬಾ ಕಂಪನೀಸ್ ಇವಾಗ ಬರ್ತಾ ಇದೆ. ಇಲ್ಲಿ ಬಂದ್ರೆ ಒಂದ್ ಎಂತ ಅಂತ ಹೇಳಿದ್ರೆ ಫ್ರೀಯಲ್ ಐಟಮ್ ಅಂತ ತಿನ್ಬಹುದು. ವಿಡಿಯೋ ಮಾಡಿದ ಕಾರಣ ಕೊಡ್ತಾರೆ, ನಾನು ಯೂಸ್ ಮಾಡ್ತೇನೆ. ಈಗ ಗೋಬಿ ಫ್ರೈ ಅಂತ ತಿನ್ಲಿಕ್ಕಿದ್ದೇನೆ, ತಿಂದಿದ್ದೇನೆ, ತುಂಬಾ ಇಷ್ಟ ಆಯ್ತು. ಅದು ಒಂದು ಕಾರಣ ನಾನು ಪರ್ಚೇಸ್ ಮಾಡ್ಲಿಕ್ಕೆ. ಮಸ್ಟ್ ಟ್ರೈ. ಮನೆಗೆ ಬನ್ನಿ, ಮಾಡಿದಾಗ ಹೇಳ್ತೇನೆ, ಬಂದು ಟ್ರೈ ಮಾಡಿ. ಇದು ಎಂತ ವಿಡಿಯೋ ಮಾಡೋದು ನಂಗೆ ಅರ್ಥ ಆಗುದಿಲ್ಲ, ಅಷ್ಟೊಂದು ವೆರೈಟೀಸ್ ಉಂಟು. ಸೊ ಇದು ಲಾಂಗ್ ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಲಾಂಗ್ ಆಗ್ತದೆ. ಸಿಂಪಲ್ ಆಗಿ ಒಂದಲ್ಲಿ ಇಂಟ್ರೆಸ್ಟ್ ಆಗಿ ಸಿಕ್ಕಿದ್ರೆ ನಾನು ತೋರಿಸ್ತೇನೆ. ಮತ್ತೆ ಹೀಗೆ ನಡ್ಕೊಂಡು ಹೋಗ್ತಿರೋದು ಒಂದು ಸಿಂಪಲ್ ಆಗಿ ವಿಡಿಯೋ ಮಾಡುವ. ಎಂತಕ್ಕಂತ ಹೇಳಿದ್ರೆ ಪಬ್ಲಿಕ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದಾಗ ಆಗ್ತದೆ, ಜನ ಪಾಸ್ ಆಗಿದಾಗ ಎಂತ ರಿಯಾಕ್ಷನ್ ಕೊಡ್ತಾರ ಅಂತ ಹೇಳಿ. ಅಷ್ಟೇ ಬಿಟ್ರೆ ಕೃಷಿ ಮೇಳ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಇಟ್ಸ್ ತುಂಬಾ ಕಷ್ಟ ಉಂಟು. ಆ ಸ್ಟೋರೇಜ್ಸೇ ಇಲ್ಲ, ಬ್ಯಾಟ್ರಿ ಅದಕ್ಕಿಂತ ಮುಂಚೆ ಇಲ್ಲ. ಇಲ್ಲಿ ಸಿಂಪಲ್ ಇದೊಂದು ಸ್ವಲ್ಪ ಚಂದ ಆಗಿ, ಇದೊಂದು ಸ್ವಲ್ಪ ನೋಡುವ. ಮಿಲ್ಕ್ ಚಾಕ್ಲೇಟ್ 10 ರೂಪೀಸ್ ತಗೊಂಡಿದ್ದೇನೆ. ಫ್ರೂಟಿ ಹಾಕಿದ್ದಾರೆ. ಗ್ರೀನ್ ಟೀ ಬೇಡ. ಡಬಲ್ ಯೂಸ್.
ಇದು white tip. Only the tip of the leaf will be here. So you can this is the also you can use it again and again. White tea, green tea. Yes, Which that is good This will be the top notch. for weight losing and all. So yes, this one will have more antioxidant than the green tea. So the only the tip right, so the cholesterol content and the thing will be much more higher in this. ತಗೊಂತೀರಾ? ಬೇಡ, ಡಯಟ್ ಮಾಡೋ ಪ್ಲಾನ್ ಇಲ್ಲ, ಬೇಡ. ಡಯಟ್ ಮಾಡಿದ್ರೆ ಕಂಟೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ ಕಾರಣ ಡಯಟ್ ಪ್ಲಾನ್ ಇಲ್ಲ. ಸೊ ಪ್ಲಾನ್ ಕ್ಯಾನ್ಸಲ್, ಬೇಡ ಅಂತ ಹೇಳಿ. ಹಾಯ್, ಕಿರ್ಲೋಸ್ಕರ್ ಕಡೆಯಿಂದ ಏನಂದ್ರೆ ಓಪನ್ ವೆಲ್ ಸಬ್ಮರ್ಸಿಬಲ್ ಮತ್ತೆ ಈ ಬೋರ್ವೆಲ್ ಸೆಗ್ಮೆಂಟ್ ಸಬ್ಮರ್ಸಿಬಲ್ ಅಲ್ಲಿ ಮೇಜರ್ ಆಗಿ ಏನಂದ್ರೆ ನಾವು ಬರೀ ಹಾರಿಜಾಂಟಲ್ ಆಗಿ ಮಾತ್ರನೇ ಫಿಕ್ಸ್ ಮಾಡ್ತೀವಿ. ಹಾರಿಜಾಂಟಲ್ ಆಗಿ ಫಿಕ್ಸ್ ಮಾಡಿದಾಗ ಮಾತ್ರ ಅವು ವರ್ಕ್ ಆಗ್ತಿರುತ್ತೆ. ಇವಾಗ ನಮ್ಮ ಕಂಪನಿಯಿಂದ ಏನಾಗಿದೆ ಅಂದ್ರೆ ನಮ್ದು ಆಯಿಲ್ ಕೂಲ್ಡ್ ಮೋಟರ್ಸ್ ಮೇಜರ್ ಆಗಿ ಇವನ್ ಹಾರಿಜಾಂಟಲ್ ಆಗಿ ವರ್ಕ್ ಮಾಡ್ಬೋದು, ಇವನ್ ವರ್ಟಿಕಲ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಅದ್ರ ಲೈವ್ ಡೆಮೋ ಇಲ್ಲಿದೆ, ಆಫ್ ಮಾಡು ಬಸ್. ಅದು ಅಲ್ಲಿ ಒಳಗಡೆ ಏನ್ ಕಾಣ್ತಿದ್ಯಲ್ಲ ಅದು ಇದೇ ಪಂಪ್ ನ ನೀವು ಇವನ್ ಮನೆಗೆ ಅಥವಾ ಅಪಾರ್ಟ್ಮೆಂಟ್ಸ್ ಎಲ್ಲ ಇರುತ್ತೆ, ಇವನ್ ಮೇಜರ್ ಆಗಿ 200 ಫೀಟ್ಸ್ ತನಕ ಹೈಟ್ ಇರುತ್ತೆ. ಆ ತರ ವರ್ಕ್ ಮಾಡ್ಬೇಕಾದಾಗ ನಿಮಗೆ ಓಪನ್ ವೆಲ್ ಸಬ್ಮರ್ಸಿಬಲ್ ಮೋಟರ್ಸ್ ಯಾವ್ದು ಸಿಗಲ್ಲ. ಸೊ ಅದಕ್ಕೋಸ್ಕರ ಬೋರ್ವೆಲ್ ಪಂಪ್ ನ